ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಮಾರ್ಕೆಟಿಂದ ಸ್ವಲ್ಪ ಮುರು ಮೀನನ್ನು ತೊಗೊಂಡು ಬಂದರೆ ಅದರ ಸಾರನ್ನು ಮಾಡ್ತಾ ಇದ್ದೇವೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅದಕ್ಕೆ ಬೇಕಾಗುವಂತಹ ಮಸಾಲವನ್ನು ರೆಡಿ ಮಾಡೋಣ. ನಾನು 17ರಷ್ಟು ಕುಮಟೆ ಮೆಣಸನ್ನು ತೊಗೊಂಡಿದ್ದೇನೆ, 6 ಊರ ಮೆಣಸು ತೊಗೊಂಡಿದ್ದೇನೆ. ನಾನೆಲ್ಲ ವಸ್ತುವನ್ನು ಫ್ರೈ ಮಾಡುವುದಿಲ್ಲ. 1 ಸ್ಪೂನ್ನಷ್ಟು ಅರಶಿನ ಪುಡಿ, ಒಂದಿಷ್ಟು ಹುಣಸೆ ಹುಳಿ, 3 ಚಮಚದಷ್ಟು ಕೊತ್ತಂಬರಿ, ಅರ್ಧ ಚಮಚದಷ್ಟು ಮೆಂತ್ಯ, ಅರ್ಧ ಚಮಚದಷ್ಟು ಜೀರಿಗೆ, ಕಟ್ ಮಾಡಿ ಫ್ರೈ ಮಾಡಲಿಕ್ಕಂತೂ ಈರುಳ್ಳಿ. ಇದರಿಂದ ಮೆಣಸು, ಮೆಂತ್ಯ ಮತ್ತು ಈರುಳ್ಳಿಯನ್ನು ಮಾತ್ರ ನಾನು ಫ್ರೈ ಮಾಡ್ತೇನೆ. ಮೊದಲಿಗೆ ಮೆಂತ್ಯವನ್ನು ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಕೆಂಪಗಾಗುವವರೆಗೆ ಇದನ್ನು ಫ್ರೈ ಮಾಡೋದು. ಒಂದು ಅರ್ಧ ಚಮಚದಷ್ಟಿದೆ. ಇದು ಫ್ರೈ ಆಯಿತು. ನೆಕ್ಸ್ಟ್ ಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ. ಮೆಣಸನ್ನು ಫ್ರೈ ಮಾಡುವಾಗ ಬೇಕಾದರೆ ಎಣ್ಣೆ ಕೂಡ ಆ್ಯಡ್ ಮಾಡಬಹುದು. ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದರಿಂದ ತುಂಬ ಟೇಸ್ಟ್ ಆಗಿರ್ತದೆ. ಆದ ಕಾರಣ ನಾನು ಓಡಿನಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಈ ರೀತಿ ಫ್ರೈ ಮಾಡೋದರಿಂದ ಎಲ್ಲ ಮೆಣಸು ಸರಿಯಾಗಿ ಫ್ರೈ ಆಗ್ತದೆ. ಇದು ಫ್ರೈ ಆಯಿತು. ನೆಕ್ಸ್ಟ್ ಸ್ವಲ್ಪ ಎಣ್ಣೆಯನ್ನು, ತೆಂಗಿನ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡೋದು. ಇದು ಚೆನ್ನಾಗಿ ಬಾಡಿದೆ ಸಾಕು. ಇನ್ನು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡೋದು. ಫಸ್ಟ್ ಮೆಣಸನ್ನು ಗ್ರೈಂಡ್ ಮಾಡ್ತೇನೆ. ನೆಕ್ಸ್ಟ್ ರೆಡಿ ಮಾಡಿಟ್ಟುಕೊಂಡ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡೋದು. ಜೀರಿಗೆ, 3 ಸ್ಪೂನ್ ಕೊತ್ತಂಬರಿ, 1 ತುಂಡು ಹುಣಸೆ ಹುಳಿ, 1 ಸ್ಪೂನ್ನಷ್ಟು ಅರಶಿನ ಪೌಡರ್, ಸ್ವಲ್ಪ ನೀರನ್ನು ಸೇರಿಸಿ ನಂತರ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿಯನ್ನು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡೋದು. ನಾನೊಂದು ತೆಂಗಿನಕಾಯಿಯಲ್ಲಿ ಇಷ್ಟು ಬಾಕಿ ಮಾಡಿದ್ದೇನೆ. ತೆಂಗಿನ ತುರಿಯನ್ನು ಸೇರಿಸಿ ಇದನ್ನು ನೈಸಾಗಿ ಕಡೆಯಿದೆ. ಬೆಕ್ಕುಗಳು ಮೀನಿಗೆ ಕಾಯ್ತಾ ನಿಂತಿವೆ, ಯಾವಾಗ ಕಟ್ ಮಾಡ್ತಾರೆ ಅಂತೇಳಿ. ಇದು ನೈಸಾಗಿ ಕಡೆದಾಯಿತು. ಮೀನನ್ನು ಕಟ್ ಮಾಡಿ ತಗೊಂಡು ಬಂದಿದ್ದಾರೆ. ಇದು 3 ಮೀನು ನಮ್ಮೂರಲ್ಲಿ ಕಲ್ಲೂರು ಅಂತ ಹೇಳ್ತಾರೆ. ಇದು ಕಟ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ. ನನಗೆ ಶೋಲ್ಡರ್ ಸ್ವಲ್ಪ ನೋವಿದೆ, ಆದ ಕಾರಣ ಫಿಸಿಯೋಥೆರಪಿ ಮಾಡ್ತಾ ಇದ್ದೇನೆ ನಾನು. ಇದು ಕಟ್ ಮಾಡಿ ತಗೊಂಡು ಬಂದರಿಂದ ಸುಲಭ ಆಗ್ತದೆ ಪದಾರ್ಥ ಮಾಡಲಿಕ್ಕೆ. ಇದರ ತಲೆಯನ್ನು ಫ್ರೈ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಕಬಾಬ್ ಪೌಡರ್ ಹಾಕಿ ಫ್ರೈ ಮಾಡಿದರೆ ತುಂಬ ಟೇಸ್ಟಾಗಿರ್ತದೆ. ಇದನ್ನು ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಒಂದು ಉಪ್ಪಲ್ಲಿ ಹಾಕಿಡೋಣ. ಈ ಮೀನು ತಿನ್ನಲು ತುಂಬ ಟೇಸ್ಟಾಗಿರ್ತದೆ. ನಮಗೆ ಇದನ್ನು ಜಾಸ್ತಿ ತಗೊಂಡು ಬರ್ತಾರೆ. ಇದು ಮಕ್ಕಳೆಲ್ಲ ಹೆಚ್ಚಾಗಿ ಇಷ್ಟಪಡ್ತಾರೆ. ಇದರಲ್ಲಿ ಮುಳ್ಳು ಸ್ವಲ್ಪ ಕಡಿಮೆ. ಇದು ಫ್ರೈ ಮಾಡ್ಬೋದು. ಇದನ್ನು ಸಾರು ಮಾಡ್ತೇನೆ. ಇದಕ್ಕೆ ಸ್ವಲ್ಪ ಹೊತ್ತು ಉಪ್ಪನ್ನು ಹಾಕಿ ಇಡ್ತಾ ಇದ್ದೇನೆ. ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ ನಾನು. ಇನ್ನು ನೆಕ್ಸ್ಟ್ ಕಡೆದ ಮಸಾಲವನ್ನು ಕುದಿಲಿಕ್ಕೆ ಒಲೆಯಲ್ಲಿ ಇಡ್ತಾ ಇದ್ದೇನೆ. ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ನೀರನ್ನು ಸೇರಿಸಿ ಇದನ್ನು ಒಲೆ ಮೇಲೆ ಇಡುವುದು. ನೀರು ಸ್ವಲ್ಪ ಜಾಸ್ತಿ ಸೇರಿಸಿ ಇಡುವುದು ಒಳ್ಳೆಯದು. ನಂತರ ಟೊಮೆಟೊ, ಕಾಯಿ ಮೆಣಸು, ಶುಂಠಿ, ಈರುಳ್ಳಿ ಎಲ್ಲವನ್ನು ಸ್ವಲ್ಪ ಬಾಡಿಸಿ ಮಸಾಲಕ್ಕೆ ಹಾಕಿ ಚೆನ್ನಾಗಿ ಕುದಿಸುವುದು. ಮಸಾಲೆಯನ್ನು ತುಂಬ ಹೊತ್ತು ಕುದಿಸಿದರೆ ಪದಾರ್ಥ ತುಂಬ ರುಚಿಯಾಗುವುದು. ಮೀನಿನ ಸಾರನ್ನು ಯಾವಾಗಲೂ ಮೀನು ಹಾಕಿದ ನಂತರ ಜಾಸ್ತಿ ಹೊತ್ತು ಒಲೆಯಲ್ಲಿಡಲು ಆಗುವುದಿಲ್ಲ. ಆದ ಕಾರಣ ಮೀನನ್ನು ಸೇರಿಸುವ ಮೊದಲು
ಸಾಧಾರಣ 20 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಕೊನೆಗೆ ಮೀನನ್ನು ಹಾಕಿ ಒಂದು ಕುದಿಸಿದರೆ ಪದಾರ್ಥ ತುಂಬ ಟೇಸ್ಟಾಗಿರ್ತದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಫ್ರೈ ಮಾಡಿದ ಟೊಮೆಟೊ, ಈರುಳ್ಳಿ, ಶುಂಠಿ ಮತ್ತು ಕಾಯಿಮೆಣಸು ಇಷ್ಟನ್ನು ಸೇರಿಸಿ ಈಗ ಚೆನ್ನಾಗಿ ಕುದಿಸುವುದು. ನೆಕ್ಸ್ಟ್ ಉಪ್ಪಲ್ಲಿ ಹಾಕಿಟ್ಟುಕೊಂಡ ಮೀನನ್ನಿಗೆ ಚೆನ್ನಾಗಿ 2-3 ಸಲ ತೊಳೆದು ನಂತರ ಕುದಿಯುವ ಮಸಾಲಕ್ಕೆ ಇದನ್ನು ಸೇರಿಸುವುದು. ಈಗ ಕುದಿ ಬರ್ತಾ ಇದೆ. ಇದಕ್ಕೊಮ್ಮೆ ಸೌಟು ಹಾಕಿ ಚೆನ್ನಾಗಿ ತಿರುಗಿಸಿ ನಂತರ ಸ್ವಲ್ಪ ಹೊತ್ತು ಬೇಯಿಸುವುದು. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ಮೀನನ್ನು ಸೇರಿಸುವುದು. ನಾನೀಗ ಇದನ್ನು ಒಂದೊಂದಾಗಿ ಹಾಕ್ತಾ ಇದ್ದೇನೆ. ನಮಗೆ ಪದಾರ್ಥ ಸ್ವಲ್ಪ ಜಾಸ್ತಿ ಆದ ಕಾರಣ ನಾನು ಮಸಾಲೆ ಜಾಸ್ತಿ ಮಾಡಿದ್ದೇನೆ. ಇದನ್ನು ಚೆನ್ನಾಗಿ ಒಂದು ಕುದಿಸಿ ಇದನ್ನು ಕೆಳಗಿಳಿಸುವುದು. ಈಗ ಚೆನ್ನಾಗಿ ಕುದೀತಾ ಉಂಟು. ಒಳ್ಳೆ ರುಚಿಯಾದ ಪರಿಮಳವಾದ ಮುರುಮೀನಿನ ಪದಾರ್ಥ ರೆಡಿಯಾಗಿದೆ. ಅನ್ನ ಕೂಡ ರೆಡಿಯಾಗಿದೆ. ಬನ್ನಿ ಊಟ ಮಾಡೋಣ. ಬಿಸಿ ಬಿಸಿ ಅನ್ನದೊಂದಿಗೆ ಮುರುಮೀನಿನ ಸಾರು ರೆಡಿಯಾಗಿದೆ. ಬನ್ನಿ ಊಟ ಮಾಡೋಣ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.